ನಾವು ಯುದ್ಧದಲ್ಲಿದ್ದೇವೆ. ಇದ್ಯಾವುದೇ ಘಟನೆಗಳು ಮಾತುಕತೆಯ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಈಗ ಒಂದು ದಿನ ಅಮೆರಿಕದ ಪ್ರಮುಖ F-35 ಸ್ಟೆಲ್ತ್ ಫೈಟರ್ ಜೆಟ್, F-10, F-15E ಜೆಟ್, UH-60 ಬ್ಲ್ಯಾಕ್ ಹ್ಯಾಕ್ ಹೆಲಿಕಾಪ್ಟರ್ ಹಾಗೂ ಯುದ್ಧ ದೊರೆ ಖ್ಯಾತಿಯ HC-130J ವಿಮಾನವನ್ನ ಈಗ ಹೊಡೆದುರುಳಿಸುವುದಾಗಿ ಈಗ ಇರಾನ್ ಹೇಳಿಕೆಯ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಘಟನೆಗಳು ಈಗ ಇರಾನ್ ಜೊತೆಗೆ ನಡೀತಾ ಇರುವಂತಹ ರಾಜತಾಂತ್ರಿಕತೆ ಮತ್ತು ಮಾತುಕತೆಗಳ ಮೇಲೆ ಪರಿಣಾಮ ಬೀರುವುದಿಲ್ಲ. ಯಾಕಂತಂದ್ರೆ ಇದು ಯುದ್ಧ, ನಾವು ಯುದ್ಧದಲ್ಲಿದ್ದೇವೆ. ಈ ಪ್ರದೇಶದಲ್ಲಿ ಮಿಲಿಟರಿ ಕ್ರಮ ಮತ್ತು ರಾಜತಾಂತ್ರಿಕ ಪ್ರಯತ್ನಗಳು ಏಕಕಾಲದಲ್ಲಿ ನಡೆಯುತ್ತೆ. ಈಗ ಇದೇ ವೇಳೆ ಅಮೆರಿಕದ ಯುದ್ಧ ವಿಮಾನಗಳಿಗೆ ಸಂಬಂಧಿಸಿದಂತಹ ಶೋಧ ರಕ್ಷಣಾ ಕಾರ್ಯಾಚರಣೆಗಳ ಬಗ್ಗೆ ಚರ್ಚಿಸೋಕೆ ನಿರಾಕರಿಸಿದ್ರು. ಪ್ರಸ್ತುತ ಪರಿಸ್ಥಿತಿ ಸೂಕ್ಷ್ಮ ಮತ್ತು ಸಂಕೀರ್ಣವಾಗಿದೆ, ಆದ್ದರಿಂದ ರಕ್ಷಣಾ ಕಾರ್ಯಾಚರಣೆಗಳ ಬಗ್ಗೆ ವಿವರಿಸೋಕೆ ಸಾಧ್ಯವಿಲ್ಲ ಅಂತ ಟ್ರಂಪ್ ಹೇಳಿದ್ರು. ಇನ್ನು ಆಪರೇಷನ್ ಟ್ರೂ ಪ್ರಾಮಿಸ್ ಭಾಗವಾಗಿ ಇರಾನ್ ಇಂದು ಸಹ ಪ್ರತಿದಾಳಿಯನ್ನ ಆರಂಭಿಸಿದೆ. ಎರಡನೆಯ ದಿನ ಅಮೆರಿಕದ ಫೈಟರ್ ಜೆಟ್ A-10 ಥಂಡರ್ಬೋಲ್ಟ್ 2 ಹಾರ್ಮುಜ್ ಜಲಸಂಧಿಯ ಬಳಿ ಪತನಗೊಂಡಿದೆ ಅಂತ ಇರಾನ್ ಹೇಳಿದೆ. ಮಾತುಕತೆ ಚೆನ್ನಾಗಿ ನಡೀತಾ ಇದೆ ಎನ್ನುವ ಟ್ರಂಪ್ ಅವರ ಹೇಳಿಕೆಗೆ ವಿರುದ್ಧವಾಗಿ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯೊಂದು ಈಗ ಬಿತ್ತರಿಸಿದೆ. ಕದನ ವಿರಾಮಗಳು ಸ್ಥಗಿತಗೊಂಡಿರೋದ್ರಿಂದ ಈಗ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ತಡೆಯುವ ರಾಜತಾಂತ್ರಿಕ ಪ್ರಯತ್ನಗಳು ಹಿನ್ನಡೆಯನ್ನ ಅನುಭವಿಸಿವೆ. ಪಾಕಿಸ್ತಾನ ಸೇರಿದಂತೆ ಹಲವಾರು ಪ್ರಾದೇಶಿಕ ಪ್ರದೇಶಗಳ ಮಧ್ಯಸ್ಥಿಕೆ ಹೊರತಾಗಿಯೂ ಕೂಡ ಮಾತುಕತೆ ಪ್ರಗತಿ ಸಾಧಿಸಿಲ್ಲ ಅಂತ ವರದಿ ಹೇಳಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.